ನೀವು ಹೇಳ್ಕೊಡ್ತೀರಾ ಅಂತ ಹೇಳ್ತೀರಾ, ಇಲ್ಲಿ ಬಂದು ನಾವು ಕಲಿಯೋದಕ್ಕಾಗಲ್ಲ. ಬಟ್ ಯೂಟ್ಯೂಬಲ್ಲಿ ಎಷ್ಟೊಂದು ಚಾನಲ್ಸ್ಗಳಿದೆ, ನಾವು ಅದನ್ನ ಕ್ಲಿಕ್ ಮಾಡಿ ಒಂದು ಬಟನಲ್ಲಿ ನೋಡಿ ಒಂದು 3 to 4 ಮಿನಿಟ್ಸ್ ಅಲ್ಲೇ ನಾವು ಇಲ್ಲ ಮಾರ್ಕೆಟ್ ಏನಿದೆ ಅಂತ ಎಲ್ಲ ಗೊತ್ತಾಗ್ಬಿಡುತ್ತಲ್ಲ ಸರ್ ನಮಗೆ. ಯಾಕೆ ನಾವು ಇಲ್ಲೇ ಬಂದು ಟ್ರೇಡ್ ಮಾಡಿ ನಿಮ್ಮ ಹತ್ರನೇ ಕಲಿಬೇಕು ಅನ್ನೋದು ಯಾಕೆ? ಬೇರೆ ಕಡೆ ಎಷ್ಟೊಂದು ಜನ ಹೇಳ್ಕೊಂಡು ಕೊಡ್ತಾರೆ, ಅದರಿಂದ ಬೇರೆ ಬೇರೆ ಲ್ಯಾಂಗ್ವೇಜಸಲ್ಲಿ ಇರುತ್ತೆ. ಸೊ ಆ ಲ್ಯಾಂಗ್ವೇಜಸ್ಸಿಂದ ನಾವು ಈಸಿ ಆಗುತ್ತಲ್ವ, ಈಸಿಯಾಗಿ ಆಕ್ಸೆಸ್ ಮಾಡ್ಬೋದಲ್ವ ಸರ್? ಸೊ ಡೆಫಿನೆಟ್ಲಿ ಇದೊಂದು ವೆರಿ ಇಂಪಾರ್ಟೆಂಟ್ ಕ್ವಶನ್. ಒಂದು ಮಗುನ ನೀವು ಸ್ಕೂಲಿಗೆ ಸೇರಿಸ್ಬೇಕಾದ್ರೆ LKG ಸೇರಿಸೋದಕ್ಕೇ ಇಡೀ ಏರಿಯಾದಲ್ಲಿರೋ ಸ್ಕೂಲ್ಗಳು ಯಾವ ಚೆನ್ನಾಗಿದೆ, ಯಾವ ಸ್ಕೂಲಲ್ಲಿ ಎಷ್ಟು ಫೀಸ್ ಇದೆ, ಯಾವ ಥರ ಹೇಳ್ಕೊಡ್ತಾರೆ, ಯಾವ ಥರ ಟೆಕ್ನಾಲಜಿ ಇದೆ, ಅಲ್ಲಿ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ನೋಡಿಕೊಂಡೇ ನೀವು ನೋಡಿಕೊಂಡು ಮಗುನ ಸ್ಕೂಲಿಗೆ ಸೇರಿಸ್ತೀರ. ಅದೇ ಥರ ಶೇರ್ ಮಾರ್ಕೆಟಲ್ಲೂ ಅಷ್ಟೇ, ಒಂದು ಕಂಪನಿ ಮೇಲೆ ನೀವು ಇನ್ವೆಸ್ಟ್ ಮಾಡ್ತೀರಂದರೆ ನಿಮಗದು ಗೊತ್ತಿರಬೇಕು. ನನ್ನ ಕ್ವೆಶ್ಚನ್ ಏನು ಅಂದರೆ, ಈಗ ಎಲ್ಲ ಮಾರ್ಕೆಟು ನೋಡ್ತಾ ಇದ್ದೀವಿ, KR ಮಾರ್ಕೆಟ್, ಸೂಪರ್ ಮಾರ್ಕೆಟ್, ಆ ಮಾರ್ಕೆಟ್, ಈ ಮಾರ್ಕೆಟ್ ಅಂತ ನೋಡ್ತಿದ್ದೀವಿ. ಇದು ಯಾವ್ದು ಸರ್ ಇದು ಶೇರ್ ಮಾರ್ಕೆಟ್? ಶೇರ್ ಮಾರ್ಕೆಟ್ ಅಂದ್ರೇನಾ ಸರ್? ಮೇಡಮ್, ಇವಾಗ ನೀವು ಒಂದು ತರಕಾರಿ ತೊಗೊಂಡು ಬರೋಕ್ಕೆ ತರಕಾರಿ ಮಾರ್ಕೆಟ್ಗೆ ಹೋಗ್ತೀರಾ, ಫಿಶ್ ಮಾರ್ಕೆಟ್ಗೆ ಹೋಗ್ತೀರಾ, ಎಲ್ಲ ಥರ ವ್ಯಾಪಾರ ಮಾಡೋಕ್ಕೆ ಮಾರ್ಕೆಟ್ಗೆ ಹೋಗಲೇಬೇಕು. ಅದೇ ಥರ ಒಂದು ಕಂಪನಿಯ ಶೇರ್ಗಳನ್ನು ಕೊಳ್ಳುವುದಕ್ಕೆ ಮಾರೋದಕ್ಕೆ ಶೇರ್ ಮಾರ್ಕೆಟ್ ಅಂತಿದೆ. ಇಲ್ಲಿ ನೀವು ಕಡಿಮೆ ರೇಟಲ್ಲಿ ಶೇರ್ಗಳನ್ನು ಕೊಳ್ಳಬೇಕು. ಶೇರ್ ರೇಟ್ ಮೇಲಕ್ಕೆ ಹೋದಾಗ ಮಾರಿಬಿಟ್ರೆ ನಿಮಗೆ ಲಾಭ ಬರುತ್ತೆ. ಸೊ ನಿಮಗೆ ಇದೊಂಥರ ಎವರ್ಗ್ರೀನ್ ಬಿಸ್ನೆಸ್, ಎವರ್ಗ್ರೀನ್ ಆಗಿರುತ್ತೆ. ಶೇರ್ ಮಾರ್ಕೆಟಲ್ಲಿ ನೀವು ಲೈಫ್ ಲಾಂಗ್ ದುಡ್ಡು ಮಾಡ್ಬೋದು. ಬಟ್ ಬೇರೆ ಮಾರ್ಕೆಟ್ಗಳು ಇರ್ತವೆ, ಕ್ಲೋಸ್ ಮಾಡ್ಕೊಂಡು ಹೋಗ್ತವೆ. ಬಟ್ ದಿಸ್ ಇಸ್ ದ ಎವರ್ಗ್ರೀನ್ ಮಾರ್ಕೆಟ್. ನೀವು ಎವರ್ಗ್ರೀನ್ ಮಾರ್ಕೆಟ್ ಅಂತ ಹೇಳ್ತೀರಾ, ಬಟ್ ನಾಲೆಜ್ ಇರೋರಿಗೆ ಗೊತ್ತಾಗುತ್ತೆ ಹೆಂಗೆ ಬಿಸ್ನೆಸ್ ಮಾಡಬೇಕು, ಹೆಂಗೆ ಮಾರ್ಕೆಟ್ ಇದು ಮಾಡಬೇಕು ಅಂತ. ಬಟ್ ಅನ್ಎಜುಕೇಟೆಡ್ ಪೀಪಲ್ಸ್ಗೆ ಹೆಂಗೆ ಸರ್ ಯಾವ ಥರ ಟ್ರೇಡ್ ಮಾಡೋಕ್ಕಾಗುತ್ತೆ? ನೀವು ಟ್ರೇಡಿಂಗ್ ಅಂತ ಹೇಳ್ತೀರಾ, ಬಟ್ ಅವರಿಗೆ ಮಾಡೋದಿಕ್ಕೆ ಗೊತ್ತಾಗಬೇಕಲ್ಲ. ಇವಾಗ ಐಫೋನು ಅದು ಇದು ಯಾವುದಾದ್ರು ಮೊಬೈಲ್ಗಳು ಬಂದಿದೆ, ನಮಗೇನೋ ಓದಿರೋರಿಗೆ ಒಂದು ಸ್ವಲ್ಪ ಅಷ್ಟೋ ಇಷ್ಟೋ ಗೊತ್ತಾಗುತ್ತೆ. ಬಟ್ ಅನ್ಎಜುಕೇಟೆಡ್ ಪೀಪಲ್ಸ್ಗೆ ಏನು ಮಾಡ್ತಾರೆ ಸರ್? ಸೊ ಡೆಫಿನೆಟ್ಲಿ ಇದೊಂದು ವೆರಿ ಇಂಪಾರ್ಟೆಂಟ್ ಕ್ವಶನ್. ಸೊ ತುಂಬ ಕಷ್ಟ ಆನ್ಸರ್ ಮಾಡೋದಕ್ಕೂ. ಬಟ್ ಏನಂದರೆ ಇಲ್ಲಿ ಅನ್ಎಜುಕೇಟೆಡು ಎಜುಕೇಟೆಡ್ಗೂ ಶೇರ್ ಮಾರ್ಕೆಟ್ಗೂ ಸಂಬಂಧ ಇಲ್ಲ. ನಿಮ್ಮ ಹತ್ರ ಯಾರ ಹತ್ರ ಆದರೂ ದುಡ್ಡಿರಲಿ, ಒಂದು ಸ್ವಲ್ಪ ಶೇರ್ಗಳು ಯಾವ ಥರ ವರ್ಕ್ ಆಗುತ್ತೆ, ಶೇರ್ ಮಾರ್ಕೆಟ್ ಯಾವ ಥರ ವರ್ಕ್ ಆಗುತ್ತೆ, ಈ ಬಿಸ್ನೆಸ್ ಯಾವ ಥರ ವಹಿವಾಟುಗಳು ನಡೀತದೆ ಇದರಲ್ಲಿ ತಿಳ್ಕೊಳ್ಳೋದಕ್ಕೆ ಯಾವುದೇ ರೀತಿಯಾದ ಎಜುಕೇಷನ್ ಬೇಕಾಗಿಲ್ಲ. ಒಂದು 5ನೇ ಕ್ಲಾಸ್ ಪಾಸ್ ಆಗಿದರೂ ಸಾಕು. ಸ್ವಲ್ಪ ಕೂಡೋದು, ಗುಣಿಸೋದು, ವಾಟ್ ಎವರ್ ಅಡಿಷನ್ ಸಪ್ರಾಕ್ಷನ್ ಒಂದು ಸ್ವಲ್ಪ ಗೊತ್ತಿದ್ರೆ ಸಾಕು. ಯಾರಿಗೆ ಒಬ್ರಿಗೂ ಒಂದು ಸಿಂಪಲ್ ಮ್ಯಾಥಮೆಟಿಕ್ಸ್, ಸ್ಕೂಲ್ ಮ್ಯಾಥಮೆಟಿಕ್ಸ್ ಬಂದ್ರೂ, ನಂಬರ್ಗಳನ್ನು ಓದಕ್ಕೆ ಬಂದರೂ ಸಾಕು. ಒಂದು ಸ್ವಲ್ಪ ನಾಲೆಜ್ ಇದ್ರೂ ಮಿಕ್ಕಿರೋ ನಾಲೆಜನ್ನು ನಾವು ಹೇಳಿಕೊಟ್ಟು ಒಂದು ಪ್ರಾಕ್ಟಿಕಲ್ಸ್ ಆಗಿ ಇದು ಯಾವ ರೀತಿ ವರ್ಕ್ ಆಗುತ್ತೆ ಒಂದು 30 ದಿನ ಟ್ರೈನಿಂಗ್ ಕೊಟ್ಟು ಯಾರನ್ನು ಬೇಕಾದ್ರೂ ನಾವು ಶೇರ್ ಮಾರ್ಕೆಟಲ್ಲಿ ಸಕ್ಸಸ್ಫುಲ್ ಮಾಡ್ಬೋದು. ಅದಕ್ಕೆ ಉದಾಹರಣೆಗಳು ಸಿಕ್ಕಾಪಟ್ಟೆ ಇದ್ದಾವೆ. ಸೊ ಇಲ್ಲಿ ಆ್ಯಕ್ಚುಲಿ ಶೇರ್ ಮಾರ್ಕೆಟಲ್ಲಿ ಬಿಸ್ನೆಸ್ಗಳಲ್ಲಿ ತುಂಬ ಕ್ಲಿಕ್ ಆಗೋದೇ ಸ್ವಲ್ಪ ಅನ್ಎಜುಕೇಟೆಡ್ಸ್ ಅಂತ ಹೇಳ್ಬೋದು. ಅಂದರೆ ಎಜುಕೇಷನ್ ಇಲ್ದಿರೋರೇ ಸಕ್ಸಸ್ ಆಗಿರೋದು ಹೆಚ್ಚಾಗಿರ್ತಾರೆ. ಸೊ ನೀವು ನೋಡಿದ್ರೆ ಎಂಥ ಒಂದು ಬಿಗ್ ಬಿಸ್ನೆಸ್ ಮ್ಯಾನ್ಗಳು ಅವ್ರೇನು ಎಜುಕೇಷನ್ ಇರಲ್ಲ. ಸೊ ಎಜುಕೇಷನ್ ಚೆನ್ನಾಗಿ ಮಾಡಿರೋರನ್ನ ಕೆಲಸಕ್ಕೆ ಇಟ್ಕೊಂಡಿರ್ತಾರೆ. ಸೊ ಅದೇ ಥರ ಶೇರ್ ಮಾರ್ಕೆಟಲ್ಲೂ ಅಷ್ಟೇ, ನಿಮ್ಮ ಹತ್ರ ಬಂಡವಾಳ ಇದ್ದರೆ ಯಾರು ಬೇಕಾದ್ರೂ ನೀವು ಓದೋಕ್ಕೆ ಬರೆಯೋಕ್ಕೆ ಬಂದಿಲ್ಲ, ಒಂದು ಸ್ವಲ್ಪ ಗಣಿತ ಬರುತ್ತೆ ಅಷ್ಟಿದ್ರೂ ಸಾಕು, ನೀವು ಸಕ್ಸಸ್ಫುಲ್ ಆಗ್ಬೋದು. ನಾನು ಆಫೀಸ್ ಹೋಗ್ತಿದ್ದೀನಿ, ಬರ್ತಿದ್ದೀನಿ ಸಂಜೆವರೆಗೂ. ಬಟ್ ಆಫೀಸಲ್ಲೇ ಬೆಳಗ್ಗೆಯಿಂದ ಸಂಜೆವರೆಗೂ ಹೋಗೋದಕ್ಕಾಗಲ್ಲ. ನಾವು ಅಲ್ಲೋಗಿ ಕುತ್ಕೊಂಡು ಒಂದು ಕಡೆ ಸ್ಟ್ರಕ್ ಆಗಿಬಿಟ್ರೆ ನೆಕ್ಸ್ಟ್ ನಾವು ದುಡಿಬೇಕು ಅನ್ನೋ ಆಸೆ ಇದೆ. ಬಟ್ ಅದು ಇಂಪ್ಲಿಮೆಂಟ್ ಆಗಲ್ಲ. ನಮಗೆ ದುಡ್ಡು ಬರಬೇಕು, ನಮಗೆ ಎಷ್ಟೊಂದು ಕಮಿಟ್ಮೆಂಟ್ಸ್ ಇರುತ್ತೆ, ಅದಕ್ಕೆಲ್ಲದಕ್ಕೂ ನಾವು ಕೊಡೋದಕ್ಕೆ ಬೇಕಾಗುತ್ತೆ. ಬಟ್ ಇವಾಗ ಶೇರ್ ಮಾರ್ಕೆಟ್ಗೆ ಬಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಅಷ್ಟು ದುಡ್ಡು ಮಾಡ್ಬೋದಾ ನಾವು 1 ಮಂತಲ್ಲಿ? ಎಷ್ಟು ಟೈಮ್ ಕೊಡಬೇಕು ಅನ್ನೋದು ನಿಮ್ಮ ಪ್ರಶ್ನೆ. ಮಾರ್ಕೆಟಲ್ಲಿ ದಿನಕ್ಕೆ 1 ಅವರ್ ಟೈಮ್ ಕೊಟ್ಟರು ಸಾಕು. ಬೆಳಗ್ಗೆ ನೀವು ಒಂದು 9:15 ಒಂದು 10-10:30ವರೆಗೂ ಟೈಮ್ ಕೊಟ್ಟರು ಸಾಕು. ಒಂದು ಅರ್ಧ ಗಂಟೆ ಟೈಮ್ ಕೊಟ್ಟರು ಸಾಕು. ಇಲ್ಲ ನಮ್ಗೆ ಆ ಟೈಮ್ ಕೊಡೋಕ್ಕಾಗ್ತಾ ಇಲ್ಲ ಅಂದ್ರೂ ನೀವು ಸ್ವಿಂಗ್ ಟ್ರೇಡಿಂಗ್ ಅಂದರೆ ಶೇರ್ಗಳನ್ನು ತೊಗೊಂಡು ಒಂದು ವಾರ ಬಿಡೋದು. ಅದರಲ್ಲೂ ಸಹ ನೀವು ಹಾಕ್ಬಿಟ್ಟು ಒಂದು ವಾರ ನೋಡ್ದಿರೋ ಇದ್ರೂ ದುಡ್ಡು ಬರುತ್ತೆ. ಸೊ ಇಲ್ಲಿ ಟೈಮ್ ಕೊಡಲೇಬೇಕು, ಸಿಸ್ಟಮ್ ಮುಂದೆ ಕುತ್ಕೊಳ್ಳೇಬೇಕು, ಕಂಪ್ಯೂಟರ್ ಮುಂದೆ ಕುತ್ಕೊಂಡೇ ನಾವು ವ್ಯಾಪಾರ ಮಾಡಬೇಕಂತ ಏನಿಲ್ಲ. ಸೊ ನೀವು ಮನೆಯಲ್ಲಿ ಇವನ್ ಮೊಬೈಲಲ್ಲೂ ಸಹ ವ್ಯಾಪಾರ ಮಾಡ್ಬೋದು. ಬಟ್ ನಾಲೆಜ್ ಇರಬೇಕಾಗುತ್ತೆ. ಸೊ ಎಲ್ಲಿ ತಗೋಬೇಕು, ಎಲ್ಲಿ ಮಾರಬೇಕು ಅನ್ನೋದು ಗೊತ್ತಾಗಬೇಕು. ಸೊ ಅದನ್ನು ಡೆಫಿನೆಟ್ಲಿ ನೀವು ಕಲ್ತ್ಕೊಂಡು ನೀವು ಮಾಡ್ಬೋದು, ಯಾರು ಬೇಕಾದ್ರೂ ಮಾಡ್ಬೋದು. ಫುಲ್ ಡೇ ನೀವೆಲ್ಲ ಸಿಸ್ಟಮ್ ಮುಂದೆ ಕುತ್ಕೊಂಡು ಮಾಡೋ ಅವಶ್ಯಕತೆ ಇಲ್ಲ. ಸರ್ ನೆಕ್ಸ್ಟ್ ಕ್ವೆಶನ್ ಏನು ಅಂದರೆ, ಈಗ ಲೇಡೀಸ್ ಎಲ್ಲನೂ ಪಾಪು ಆಗುತ್ತೆ ಮತ್ತು ಪ್ರೆಗ್ನೆನ್ಸಿ ಪೀರಿಯಡ್ ಇರುತ್ತೆ. ಬಟ್ ಅವರಿಗೆ ಒಂದೇ ಕಡೆ ಇರಬೇಕು, ಏನಾದರೂ ಅಟ್ಲೀಸ್ಟ್ ಅವ್ರು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಿದ್ದಾರೆ. ಆ ಪಾಪು ನೋಡ್ಕೊಳ್ತಾರೆ, ಮೀನ್ ವೈಲಲ್ಲಿ ಅವ್ರು ವರ್ಕ್ ಮಾಡಬೇಕು, ಏನಾದರೂ ಒಂಚೂರು ಅರ್ನ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಸೊ ಅವ್ರಿಗೆ ಇದು ಯೂಸ್ಫುಲ್ ಆಗುತ್ತೆ? ಹೆಂಗೆ ಯೂಸ್ಫುಲ್ ಆಗುತ್ತೆ ಇದು? ಸೊ ಡೆಫಿನೆಟ್ಲಿ ಯಾರ್ಯಾರು ಮನೆ ಬಿಟ್ಟು ಬರೋಕ್ಕಾಗಲ್ಲ, ಯಾಕಂದರೆ ತುಂಬ ಕಷ್ಟಗಳಿರ್ತಾರೆ, ಮಗು ನೋಡ್ಕೋಬೇಕು. ಸೊ
ನಿಮಗೆ ದಿನಕ್ಕೆ ಅಟ್ಲೀಸ್ಟ್ 1 ಅವರ್ ಟೈಮ್ ಸಿಗ್ಬೋದು, ಬಟ್ 8 ಅವರ್ ಸಿಗಲ್ಲ. ಕರೆ ಮಗು ನೋಡ್ಕೊಳ್ಳೋಷ್ಟೇ ನಿಮಗೆ ಸುಸ್ತಾಗಿರ್ತೀರಾ. ಇನ್ನು ಮೇ ಬಿ 1 ಅವರ್ಸ್ ನೀವು ಸ್ಪೆಂಡ್ ಮಾಡಿದ್ರು ಅದರಲ್ಲೂ ಸಹ ಐದರ್ ಒಂದು ಸ್ವಿಂಗ್ ಟ್ರೇಡಿಂಗ್ ಮಾಡ್ಬೋದು, ಇಲ್ಲ ಆಪ್ಷನ್ ಸೆಲ್ಲಿಂಗ್ ಮಾಡ್ಬೋದು, ಇಲ್ಲ ಸ್ಕ್ಯಾಲ್ಪರ್. ಸ್ಕ್ಯಾಲ್ಪಿಂಗ್ ಅಂದರೆ ಒಂದು ಸಿಸ್ಟಮ್, ಒಂದು ಸೆಟಪ್ ಮಾಡಿಕೊಂಡು ಇಟ್ಕೊಂಡಿರ್ಬೇಕಾಗುತ್ತೆ. ಒಂದು ಸ್ಕ್ಯಾಲ್ಪಿಂಗ್ ಸೆಟಪ್ಪಲ್ಲಿ ಅಲರ್ಟ್ ಬಂದವಾಗ ನೀವು ಒಂದು ಸ್ವಲ್ಪ ಅಲರ್ಟ್ ಆಗಿ ಆ ಕೆಲಸ ಏನಾದ್ರು ಸ್ವಲ್ಪ ಬೇರೆಯವ್ರು ಯಾರು ನೋಡ್ಕೊಳ್ಳೋರಿದ್ರೆ ಒಂದು 5 ನಿಮಿಷ 10 ನಿಮಿಷ ಸಿಸ್ಟಮ್ ಮುಂದೆ ಕೂತ್ಕೊಂಡು ಸ್ಕ್ಯಾಲ್ಪ್ ಮಾಡಿಕೊಂಡು ಸಹ ದಿನಕ್ಕೆ 500,000 ಮಾಡ್ಬೋದು. ಬಟ್ ಏನಂದರೆ ಆ ಸ್ಕ್ಯಾಲ್ಪಿಂಗ್ ಅನ್ನೋದು ಅಷ್ಟೇ ರಿಸ್ಕ್ನೂ ಇರುತ್ತದೆ, ಬಟ್ ಕಲ್ತ್ರೆ ಅದು ತುಂಬ ಈಸಿಯಾಗೂ ಇರುತ್ತೆ. ಯಾರೇ ಒಬ್ಬರು ಮನೆಯಲ್ಲಿ ಕೂತ್ಕೊಂಡು ನನಗೆ ಎಲ್ಲೂ ಕೆಲಸಕ್ಕೆ ಹೋಗೋಕ್ಕಾಗ್ತಾ ಇಲ್ಲ, ಸೊ ನನಗೆ ಮನೆಯಿಂದ ಹೊರಗಡೆ ಕಳಿಸ್ತಾ ಇಲ್ಲ, ತುಂಬ ಮಗು ನೋಡ್ಕೊಳ್ಳೋದಾಗಲಿ, ಮನೆ ನೋಡ್ಕೊಳ್ಳೋದಾಗಲಿ, ಕೆಲಸ ಮಾಡೋದಾಗಲಿ ನನಗೆ ಟೈಮೇ ಸಾಕಾಗ್ತಾ ಇಲ್ಲ ಅಂದ್ರೂ ನಿಮ್ಮಲ್ಲಿರೋ ಟೈಮು ಒಂದು 10 ನಿಮಿಷ ಟೈಮ್ ಕೊಟ್ಟರು ಸಾಕು. 10 ನಿಮಿಷದಲ್ಲಿ ನೀವು ದಿನಕ್ಕೊಂದು 500 ರೂಪಾಯಿ ಆದರೂ ಮಾಡ್ಬೋದು. ಒಂದು ತಿಂಗಳಿಗೆ ಒಂದು 10,000 ರಿಂದ 15,000 ದುಡಿಬೋದು. ನಿಮ್ಮ ಕ್ಯಾಪಿಟಲ್ ಏನಾದ್ರು ಅರೌಂಡ್ ಒಂದು 50,000 ರಿಂದ 1,00,000 ಇದ್ದರೆ ಯು ಕ್ಯಾನ್ ಅರ್ನ್ ದಟ್ ಕ್ಯಾಪಿಟಲ್. ಐ ಮೀನ್ ಒಂದು ಡೀಸೆಂಟ್ ಕ್ಯಾಪಿಟಲ್ ಆದರೂ ಮಾಡ್ಕೋಬೋದು. ಮನೆ ಮಟ್ಟಕ್ಕೆ ಅಟ್ಲೀಸ್ಟ್ ಮನೆ ನಡೆಸೋದಕ್ಕೆ ಒಂದು ಸ್ವಲ್ಪ ದುಡ್ಡಾದರೂ ಮಾಡ್ಕೊ. ಈಗ ನೀವು ಹೇಳ್ಕೊಡ್ತೀರಾ ಅಂತ ಹೇಳ್ತೀರಾ, ಇಲ್ಲಿ ಬಂದು ನಾವು ಕಲಿಯೋದಕ್ಕಾಗಲ್ಲ, ಬಟ್ ಯೂಟ್ಯೂಬಲ್ಲಿ ಎಷ್ಟೊಂದು ಚಾನಲ್ಸ್ಗಳಿದೆ. ನಾವು ಅದನ್ನ ಕ್ಲಿಕ್ ಮಾಡಿ ಒಂದು ಬಟನಲ್ಲಿ ನೋಡಿ ಒಂದು 3 to 4 ಮಿನಿಟ್ಸ್ ಅಲ್ಲೇ ನಾವು ಇಲ್ಲ ಮಾರ್ಕೆಟ್ ಏನಿದೆ ಅಂತ ಎಲ್ಲ ಗೊತ್ತಾಗ್ಬಿಡುತ್ತಲ್ಲ ಸರ್ ನಮಗೆ. ಯಾಕೆ ನಾವು ಇಲ್ಲೇ ಬಂದು ಟ್ರೇಡ್ ಮಾಡಿ ನಿಮ್ಮ ಹತ್ರನೇ ಕಲಿಬೇಕು ಅನ್ನೋದು ಯಾಕೆ? ಬೇರೆ ಕಡೆ ಎಷ್ಟೊಂದು ಜನ ಹೇಳ್ಕೊಂಡು ಕೊಡ್ತಾರೆ, ಅದರಿಂದ ಬೇರೆ ಬೇರೆ ಲ್ಯಾಂಗ್ವೇಜಸಲ್ಲಿ ಇರುತ್ತೆ. ಸೊ ಆ ಲ್ಯಾಂಗ್ವೇಜಸ್ಸಿಂದ ನಾವು ಈಸಿ ಆಗುತ್ತಲ್ವ, ಈಸಿಯಾಗಿ ಆಕ್ಸೆಸ್ ಮಾಡ್ಬೋದಲ್ವ ಸರ್? ಹೌದು. ಸೊ ನೀವು ಹೇಳೋದು ತುಂಬ ಚೆನ್ನಾಗಿದೆ ಮೇಡಮ್. ಯೂಟ್ಯೂಬಲ್ಲಿ ಆಪ್ರೇಷನ್ ಮಾಡೋದು ಹೇಳ್ಕೊಡ್ತಾರೆ, ಬಟ್ ಆಪ್ರೇಷನ್ ಮಾಡ್ಕೊಳಕ್ಕಾಗತ್ತಾ ನಮಗೆ ನಾವೇ? ಸೊ ಚಾನ್ಸೇ ಇಲ್ಲ. ಯೂಟ್ಯೂಬಲ್ಲಿ ಎಲ್ಲನೂ ಸಿಗುತ್ತೆ, ಫ್ರೀ ಸೋರ್ಸಸ್ ಸಿಗುತ್ತೆ, ಆ್ಯಂಡ್ ಬೇರೆ ಬೇರೆ ಹಿಂದಿ ಲ್ಯಾಂಗ್ವೇಜ್ ಎಲ್ಲ ಲ್ಯಾಂಗ್ವೇಜಲ್ಲೂ ಹೇಳ್ಕೊಡ್ತಾರೆ. ಬಟ್ ನಿಮಗೆ ಅಚ್ಚ ಕನ್ನಡ ಭಾಷೆಯಲ್ಲಿ ಕಲಿಬೇಕಂದ್ರೆ ಒಂದು ಅಟ್ಮಾಸ್ಫಿಯರ್ ಬೇಕಾಗುತ್ತಲ್ಲ. ನೀವು ಸ್ಕೂಲು ಕಾಲೇಜ್ಗೆಲ್ಲ ನೀವು ಕಾಲೇಜ್ಗೆ ಹೋಗಿ ಕಲ್ತ್ರಿ, ಯಾಕೆ ಕಾಲೇಜ್ ಟೀಚರ್ನೇ ನಿಮ್ಮ ಮನೆಗೆ ಕರೆಸಿಲ್ಲ ಹೇಳಿ? ಸೊ ಅಲ್ಲಿ ಬಂದರೂ ನಿಮಗೆ ಅದು ಇಂಟ್ರೆಸ್ಟ್ ಇರಲ್ಲ. ಒಂದು ಅಟ್ಮಾಸ್ಫಿಯರ್ ಬೇಕಾಗುತ್ತಲ್ಲ, ಒಂದು ವಾತಾವರಣ ಬೇಕು. ಇಲ್ಲಿ ನಮ್ಮ ಸಂಸ್ಥೆಯಲ್ಲಿ 200 ಸ್ಟೂಡೆಂಟ್ಸ್ಗಳು ಒಂದೇ ಜಾಗದಲ್ಲಿ ಕುತ್ಕೊಂಡು ಟ್ರೇಡ್ ಮಾಡ್ಬೇಕಾದ್ರೆ ನೀವು ಅವ್ರ ಜೊತೆ ಕುತ್ಕೊಂಡವಾಗ ನಿಮ್ಮ ಪಕ್ಕದಲ್ಲಿ ಇದ್ದಾಗ ಒಂದು 10 ರಿಂದ 15 ಜನ ಪರಿಚಯ ಆಗ್ತಾರೆ. ಅವ್ರ ಒಂದು ಮೈಂಡ್ ಸೆಟ್ ಅರ್ಥ ಆಗುತ್ತೆ, ಅವ್ರ ನಾಲೆಜ್ ನಿಮ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಪ್ರಶ್ನೆ ಕೇಳಿದಾಗ ಗುರುಗಳು ನಿಮ್ಮ ಪಕ್ಕದಲ್ಲೇ ಇರ್ತಾರೆ. ಸೊ ಇದರಿಂದ ನೀವು ಒಂದು ಇಂಟ್ರಾಕ್ಟಿವ್ ಅಟ್ಮಾಸ್ಫಿಯರ್, ಒಂದು ಇಂಟ್ರಾಕ್ಷನ್ ಮಾಡಿದಷ್ಟು ಹೆಚ್ಚಿಗೆ ಕಲಿತೀರಾ. ಆ್ಯಂಡ್ ವೆರಿ ನಾಮಿನಲ್ ಫೀಸಲ್ಲಿ ನಮ್ಮ TD ಅಕಾಡೆಮಿ ಕರ್ನಾಟಕದಲ್ಲಿ ಕನ್ನಡ ಭಾಷೆಯಲ್ಲಿ ಶೇರ್ ಮಾರ್ಕೆಟ್ ಹೇಳ್ಕೊಡ್ತಾ ಇದೆ. ಇದೊಂದು ಸದಾವಕಾಶನ ಅದನ್ನು ಬಳಸ್ಕೊಳ್ಳಿ. ಸೊ ಎಲ್ಲರೂ ಯೂಟ್ಯೂಬ್ ನೋಡೇ ಕಲಿತೀನಿ. ಸೊ ಯೂಟ್ಯೂಬಲ್ಲಿ ಪ್ರತಿಯೊಂದು ಸಿಗುತ್ತೆ. ಸೊ ಯಾಕೆ ನಿಮ್ಮ ಮಕ್ಕಳನ್ನು ನೀವು ಸ್ಕೂಲ್ಗೆ ಕಾಲೇಜ್ ಕಳಿಸ್ತಾ ಇದ್ರೆ ಹೇಳಿ? ಯಾಕಂದರೆ ಅಲ್ಲಿರುವಂಥ ಕಂಪ್ಲೀಟ್ ವಿದ್ಯೆ ಕಲ್ತ್ಕೊಳ್ಳಿ ಅಂತ ಒಂದು ಮೇನ್ ಇಂಟೆನ್ಷನ್. ಯಾಕಂದರೆ ಯೂಟ್ಯೂಬಲ್ಲಿ ಅರ್ಧಂಬರ್ಧ ಹೇಳ್ಕೊಟ್ಟು ನಿಲ್ಲಿಸ್ಬಿಡ್ತಾರೆ. ಸೊ ಫ್ಲೈಟ್ ಟೇಕ್ ಆಫ್ ಹೇಳ್ಕೊಡ್ತಾರೆ, ಲ್ಯಾಂಡಿಂಗ್ ಹೇಳ್ಕೊಡಲ್ಲ. ಸೊ ಅದರಿಂದ ಒಂದು ಸಂಸ್ಥೆಗೆ ಹೋಗಿ ಒಂದು ಗುರುಗಳ ಹತ್ರ ಕಲಿತು ಫೇಸ್ ಟು ಫೇಸು ಸ್ಟಾಕ್ ಮಾರ್ಕೆಟ್ನ ಕಲಿತಷ್ಟು ಸಕ್ಸಸ್ಸು ಯೂಟ್ಯೂಬಲ್ಲಿ ಸಕ್ಸಸ್ ಸಿಗಲ್ಲ. ಈಗ ನಾವೆಲ್ಲ ಕಂಪ್ನಿ ಬಗ್ಗೆ ಕಂಪ್ನಿ ಮೇಲೆ ಸ್ಟಾಕ್ಸ್ ಹಾಕ್ತೀವಿ, ಎಲ್ಲ ಹಾಕ್ತೀವಿ. ಬಟ್ ಈಗ ಜೆರೋದಾ, ಏಂಜಲ್ ಒನ್ ಅದು ಇದು ಎಲ್ಲ ಬೇರೆದು ಟ್ರೇಡಿಂಗ್ ಮಾಡೋದಕ್ಕೆ ಆ್ಯಪ್ ಎಲ್ಲ ಇರುತ್ತೆ. ಅದು ಕ್ಲೋಸ್ ಆಗಿಬಿಟ್ರೆ ಇವಾಗ ಕಂಪ್ನಿ ಮುಚ್ಚೋಯ್ತು ಅಂದರೆ ನಾವು ಯಾರನ್ನ ಹೋಗಿ ಕೇಳಬೇಕು? ಓಕೆ. ಸೊ ಇವಾಗ ನೀವು ಶೇರ್ಗಳನ್ನು ಬೈ ಮಾಡ್ತೀರಲ್ಲ, ನೀವು ಬೈ ಮಾಡಿದಾಗ ಆ ಶೇರ್ಗಳು ಡಿಮ್ಯಾಟ್ ಅಕೌಂಟಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ. ಆ ಡಿಮ್ಯಾಟ್ ಅಕೌಂಟನ್ನು ಮೇಂಟೈನ್ ಮಾಡೋದು CDSL, ಸೆಂಟ್ರಲ್ ಡೆಪಾಸಿಟರಿ ಸೆಕ್ಯೂರಿಟೀಸ್ ಲಿಮಿಟೆಡ್. ನಿಮ್ಮ ಶೇರ್ಗಳನ್ನು ಹೊಣೆಗಾರಿಕೆ ಜವಾಬ್ದಾರಿ ಇಟ್ಕೊಂಡಿರೋದು ಕೇಂದ್ರ ಸರ್ಕಾರ, ನಮ್ಮ ಭಾರತ ಸರ್ಕಾರನೇ ನಿಮಗೆ ಹೊಣೆಗಾರಿಕೆ ಇಟ್ಕೊಂಡಿದೆ. ಈವನ್ ಜರೋದಾ, ಏಂಜಲ್ ಆರ್ ಮೋತಿಲಾಲ್ ಓಸ್ವಾಲ್ ಈ ಕಂಪನಿಗಳು ಮುಚ್ಚೋದ್ರೂ ಸಹ ನಿಮ್ಮ ಶೇರ್ಗಳಿಗೆ ಏನೂ ಆಗಲ್ಲ ಮೇಡಮ್. ಕಂಪ್ಲೀಟ್ ಶ್ಯೂರಿಟಿ ನಮ್ಮ ಸೆಬಿ ಕೊಡುತ್ತೆ. ನಿಮ್ಮ ಶೇರ್ಸ್ಗಳನ್ನು CDSL ಅಲ್ಲಿ ಇಟ್ಕೊಂಡಿರ್ತಾರೆ. CDSL ಅನ್ನೋದು ಒಂದು ಡಿಮ್ಯಾಟ್ ಅಕೌಂಟು. ಈವನ್ ಜರೋದಾ ಕಂಪ್ನಿ ಮುಚ್ಚೋದ್ರೂ ನಿಮ್ಮ ಡಿಮ್ಯಾಟ್ ಅಕೌಂಟಲ್ಲಿ ಶೇರ್ಸ್ ಇದ್ದೇ ಇರುತ್ತೆ. ಆ ಶೇರ್ಸ್ಗಳನ್ನು ಇನ್ನೊಂದು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿ ಟ್ರಾನ್ಸ್ಫರ್ ಮಾಡ್ಕೋಬೋದು. ಶೇರ್ ಮಾರ್ಕೆಟ್ಗಷ್ಟು ಸೇಫೆಸ್ಟ್ ಜಾಗ ಬೇರೆ ಯಾವುದೂ ಇಲ್ಲ. ಸೊ ನೀವು ಬಂಗಾರ ತೊಗೊತೀರಾ, ವಜ್ರ ತೊಗೊತೀರಾ, ವೈಡೂರ್ಯ, ಭೂಮಿ ಏನೇ ತೊಗೊಂಡ್ರೂ ರಿಸ್ಕ್ ಇರುತ್ತೆ. ಬಟ್ ಶೇರ್ ಮಾರ್ಕೆಟಲ್ಲಿ ನೀವು ಶೇರ್ಸ್ಗಳಲ್ಲಿ ದುಡ್ಡು ಹಾಕಿದ್ರೆ ಯಾವುದೇ ರೀತಿಯಾದ ಯಾರೂ ನಿಮ್ಮ ದುಡ್ಡನ್ನ ಕದಿಯೋಕ್ಕಾಗಲ್ಲ. ಅಷ್ಟು ಸೇಫೆಸ್ಟ್ ಜಾಗ ಅಂದರೆ ಶೇರ್ ಮಾರ್ಕೆಟ್. ನಾನು ಶೇರ್ ಮಾರ್ಕೆಟ್ಗೆ ಈಗ ಬರಬೇಕು ಅಂದ್ಕೊಂಡಿದ್ದೀನಿ. ಸೊ ಬಂದರೆ ನಾನು ಯಾವ್ಯಾವ ಟ್ರೇಡ್ಸ್ ತೊಗೋಬೇಕು, ಎಲ್ಲಿ ಟ್ರೇಡ್ ಮಾಡಬೇಕು, ಏನಾದರೂ ಸಜೆಷನ್ಸ್ ಏನಾದರೂ ಇದ್ರೆ ಕೊಡ್ತೀರಾ? ಸೊ ವೆರಿ ಸಿಂಪಲ್. ಶೇರ್ ಮಾರ್ಕೆಟ್ ಯಾರೇ ಬಂದ್ರೂ ಫಸ್ಟು ನೀವು ಶೇರ್ಗಳನ್ನು ತಗೊಂಡು ಮಾರೋದಕ್ಕೆ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಲೇಬೇಕು. ಸೊ ಅದಕ್ಕೆ ನಿಮ್ಮ KYC ಆಗಬೇಕು, ಪ್ಯಾನು ಆಧಾರ್ ಎಲ್ಲ ಕೊಡಲೇಬೇಕಾಗತ್ತೆ. ಅದಾದಮೇಲೆ ಡಿಮ್ಯಾಟ್ ಅಕೌಂಟ್ ಜೊತೆಗೆ ಸ್ವಲ್ಪ ಚಾರ್ಟ್ ರೀಡಿಂಗ್ ಕಲೀಲೇಬೇಕು. ಚಾರ್ಟ್ಗಳನ್ನು ನೋಡೋದಾಗಲಿ, ಮಾರ್ಕೆಟ್ನ ಅನಲೈಸ್ ಮಾಡೋದಾಗಲಿ, ಇಂಟ್ರಾಡೇ, ಫ್ಯೂಚರ್ಸ್, ಆಪ್ಷನ್ಸ್ ಅಂತೆಲ್ಲ ಡೀಪಾಗಿ ಸಬ್ಜೆಕ್ಟ್ಗಳು ಇರ್ತವೆ, ಅದನ್ನು ಕಲ್ತ್ಕೋಬೇಕಾಗತ್ತೆ.
ಚಾರ್ಟ್ಗಳನ್ನು ನೋಡೋದಕ್ಕೆ ಟ್ರೇಡಿಂಗ್ ವ್ಯೂ ಅಂತ ಒಂದು ವೆಬ್ಸೈಟ್ ಇರುತ್ತೆ. ಟ್ರೇಡಿಂಗ್ ವ್ಯೂ ಅಲ್ಲಿ ನೀವು ಚಾರ್ಟ್ಗಳನ್ನು ಎಲ್ಲಿ ತೊಗೋಬೇಕು ಎಲ್ಲಿ ಮಾರಬೇಕು ಅಂತ ಅನಾಲಿಸಿಸ್ ಮಾಡಬೇಕಾಗುತ್ತೆ. ಜೊತೆಗೆ ಒಂದು ಕಂಪನಿ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಂತ ನೋಡೋದಕ್ಕೆ ಫಂಡಮೆಂಟಲ್ ಅನಾಲಿಸಿಸ್ ಸಹ ಮಾಡಬೇಕಾಗುತ್ತೆ. ಮಾರ್ಕೆಟ್ ಕ್ಯಾಪ್ ಅಂದ್ರೇನು, PB ರೇಷಿಯೋ ಅಂದ್ರೇನು, ಬುಕ್ ವ್ಯಾಲ್ಯೂ ಅಂದ್ರೇನು, PE ರೇಷಿಯೋ ಅಂತೇನು, ಇದನ್ನೆಲ್ಲನೂ ನೋಡಿಕೊಂಡು ಒಂದು ಕಂಪ್ನಿನ ಸೆಲೆಕ್ಟ್ ಮಾಡ್ಕೋಬೇಕು. ಒಳ್ಳೆ ಕಂಪ್ನಿ ಸೆಲೆಕ್ಟ್ ಮಾಡ್ಕೋಬೇಕು, ಕ್ರೈಟೀರಿಯಾಸ್ ಎಲ್ಲ ನೋಡಿಕೊಂಡು. ಜೊತೆಗೆ ಟೆಕ್ನಿಕಲ್ ಚಾರ್ಟ್ ನೋಡಿಕೊಂಡು ಒಂದು ಬೇಸಿಕ್ ಸೆಟಪ್ ಇಟ್ಕೊಂಡು ಒಂದು ಸ್ಟಾಕನ್ನು ತೊಗೊಳಕ್ಕೆ ಮುಂಚೆ ಅಟ್ಲೀಸ್ಟ್ ಒಂದು 5 ರೀಸನ್ಸ್ ಇರಬೇಕು. ಇದು ಚೆನ್ನಾಗಿದೆಯಾ, ಫಂಡಮೆಂಟಲಿ ಚೆನ್ನಾಗಿದೆಯಾ, ಬುಕ್ ವ್ಯಾಲ್ಯೂ ಚೆನ್ನಾಗಿದೆಯಾ, ಮಾರ್ಕೆಟ್ ಕ್ಯಾಪ್ ಚೆನ್ನಾಗಿದೆಯಾ, ಜೊತೆಗೆ ಟೆಕ್ನಿಕಲಿ ಓವರ್ ಸೋಲ್ಡ್ ಝೋನ್ RSI 30 ಹತ್ರ ಇದ್ದಾವೆ, ಇಲ್ಲಾಂದರೆ ಪೀಕ್ ಲೆವೆಲಲ್ಲಿ ಇದೆಯಾ, ಸಪೋರ್ಟ್ ಹತ್ರ ಇದೆಯಾ, ರೆಸಿಸ್ಟೆನ್ಸ್ ಹತ್ರ ಇದೆಯಾ, ಇದನ್ನೆಲ್ಲ ತಿಳ್ಕೊಂಡು ನೀವು ಶೇರ್ ಮಾರ್ಕೆಟಲ್ಲಿ ದುಡ್ಡು ಹಾಕಬೇಕು. ಬ್ಲೈಂಡಾಗೆ ಯಾರೂ ಸಹ ದುಡ್ಡು ಹಾಕಬೇಡಿ, ಚೆನ್ನಾಗಿ ತಿಳ್ಕೊಂಡು ದುಡ್ಡು ಹಾಕಿ. ನಾನು ಇವಾಗ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಸರ್, ಬಟ್ ಎಲ್ಲರೂ ಹೇಳ್ತಾರೆ, ಸಜೆಷನ್ ಮಾಡ್ತಾರೆ, ಆ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡಿ, ಈ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡಿ ಅಂತ. ಸೊ ಅವ್ರು ಕೊಡೋ ಟಿಪ್ಸ್ನ ತಗೊಂಡು ನಾವು ಇನ್ವೆಸ್ಟ್ ಮಾಡ್ಬೋದಾ? ಸೊ ಬೇರೆಯವರು ಕೊಡೋ ಟಿಪ್ಸನ್ನು ನೀವು ತೊಗೊಂಡು ಮಾಡ್ಬೋದು. ಒಂದು ಮಗುನ ನೀವು ಸ್ಕೂಲಿಗೆ ಸೇರಿಸ್ಬೇಕಾದ್ರೆ LKG ಸೇರಿಸೋದಕ್ಕೇ ಇಡೀ ಏರಿಯಾದಲ್ಲಿರೋ ಸ್ಕೂಲ್ಗಳು ಯಾವ ಚೆನ್ನಾಗಿದೆ, ಯಾವ ಸ್ಕೂಲಲ್ಲಿ ಎಷ್ಟು ಫೀಸ್ ಇದೆ, ಯಾವ ಥರ ಹೇಳ್ಕೊಡ್ತಾರೆ, ಯಾವ ಥರ ಟೆಕ್ನಾಲಜಿ ಇದೆ, ಅಲ್ಲಿ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ನೋಡಿಕೊಂಡು ಮಗುನ ಸ್ಕೂಲಿಗೆ ಸೇರಿಸ್ತೀರ. ಅದೇ ಥರ ಶೇರ್ ಮಾರ್ಕೆಟಲ್ಲೂ ಅಷ್ಟೇ, ಒಂದು ಕಂಪನಿ ಮೇಲೆ ನೀವು ಇನ್ವೆಸ್ಟ್ ಮಾಡ್ತೀರಂದರೆ ನಿಮಗದು ಗೊತ್ತಿರಬೇಕು, ಯಾಕೆ ಇನ್ವೆಸ್ಟ್ ಮಾಡ್ತಾಯಿದ್ದೀನಿ, ಏನಕ್ಕೆ ಇನ್ವೆಸ್ಟ್ ಮಾಡ್ತಾಯಿದ್ದೀನಿ, ಈ ಶೇರ್ ಹೋಗುತ್ತಾ, ಫ್ಯೂಚರ್ ಹೆಂಗಿದೆ, ಫಂಡಮೆಂಟಲ್ಸ್ ಆಗಲಿ ಟೆಕ್ನಿಕಲ್ಸ್ ಆಗಲಿ ಎಲ್ಲನೂ ತಿಳ್ಕೊಂಡು ಮಾಡೋದು ಒಳ್ಳೆಯದು. ಸೊ ಇವಾಗ ಯಾರೋ ಒಬ್ಬರು ಟಿಪ್ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಆ ಟಿಪ್ಸ್ ಕೊಡೋರು ಏನು ಮಾಡ್ತಾರೆ, ನಿಮಗೆ ಒಂದು ಸಜೆಷನ್ ಕೊಡ್ತಾರೆ, ಇದು ಹೋಗುತ್ತೆ, ಇಲ್ಲ ಬ್ಯಾಂಕ್ ನಿಫ್ಟಿ ಮಾಡು ಅಂತೇನೋ ಹೇಳ್ತಾರೆ. ಸೊ ನೀವೇನೇ ಪ್ರಾಫಿಟ್ ಮಾಡಿದ್ರು 30% ಅವ್ರಿಗೆ ಕಮಿಷನ್ ಕೊಡಬೇಕಾ, ಇನ್ನು 70% ನಿಮಗೆ ಲಾಭ ಬರುತ್ತೆ. ಸೊ ಏನಾದ್ರು ಲಾಸ್ ಆದರೆ ಆ ಟಿಪ್ಸ್ ಕೊಡೋರು ಏನಾದ್ರು ನಿಮಗೆ ದುಡ್ಡು ಕೊಡ್ತಾರಾ? ಕೊಡಲ್ಲ. ಸೊ ಟಿಪ್ಸ್ ಕೊಡೋರನ್ನ ನಂಬಕ್ಕೆ ಹೋಗ್ಬೇಡಿ, ಬಿಕಾಸ್ ಟಿಪ್ಸ್ ಕೊಡೋರೆಲ್ಲ ಟೆಂಪ್ರವರಿಯಾಗಿ ನಿಮ್ಮ ದುಡ್ಡು ಮಾಡಿಸಿ ಅಲ್ಟಿಮೇಟ್ಲಿ ನಿಮ್ಮ ದುಡ್ಡನ್ನ ಲಾಸ್ ಮಾಡಿಸ್ತಾರೆ. ಬಿಕಾಸ್ ಅವ್ರು ಟಿಪ್ ಕೊಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ಶೇರ್ ಮಾರ್ಕೆಟಲ್ಲಿ ಕಾನ್ಫಿಡೆನ್ಸ್ ಇಲ್ಲ ದುಡ್ಡು ಮಾಡ್ತೀನಿ ಅಂತ, ಬಟ್ ನಿಮಗೆ ಕಾನ್ಫಿಡೆನ್ಸ್ ಕೊಟ್ಟು ದುಡ್ಡು ಮಾಡಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಬೇರೆಯವ್ರು ಬಂದು ನಿಮಗೆ ದುಡ್ಡು ಮಾಡಿಸ್ತೀನಿ ಅನ್ನೋದು ಭ್ರಮೆ, ನೀವೇ ಕಲ್ತು ಮಾಡೋದು ರಿಯಾಲಿಟಿ. ಯಾಕಂದರೆ ಟಿಪ್ಸ್ ಕೊಡೋರು ಏನಾದ್ರು ರಾಂಗ್ ಟಿಪ್ಸ್ ಕೊಟ್ಟರೆ ನೀವು ಲಾಸ್ ಆಗಿ ಸಫರ್ ಆಗೋದು ನೀವು. ಸೊ ಯಾವುದೇ ಕಾರಣಕ್ಕೂ ಯಾರದೇ ಟಿಪ್ಸ್ ತೊಗೊಂಡು ನೀವು ಟ್ರೇಡ್ ಮಾಡೋಕ್ಕೆ ಹೋಗ್ಬೇಡಿ. ಆದಷ್ಟು ಕಲೀರಿ, ಆಳವಾಗಿ ಕಲೀರಿ, ದೆನ್ ಯು ವಿಲ್ ಸಕ್ಸೀಡ್. ಸೊ ಬೇರೆಯವ್ರಿಗೆ ದುಡ್ಡು ಕೊಡೋಕ್ಕೆ ಹೋಗ್ಬೇಡಿ, ನಿಮ್ಮ ದುಡ್ಡಿಗೆ ನೀವೇ ಜವಾಬ್ದಾರಿ ತಗೊಳ್ಳಿ. ಸೊ ಬೇರೆಯವರು ನಿಮ್ಮ ದುಡ್ಡು ಮಾಡಿಸ್ಕೊಡಲ್ಲ. ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. ಸೊ ನಮ್ಮ 3 days ವರ್ಕ್ಶಾಪ್ ಇರುತ್ತೆ, ಶುಕ್ರವಾರ, ಶನಿವಾರ, ಭಾನುವಾರ. ಸೊ ಪ್ರತಿ ವಾರ ಹೊಸ ಬ್ಯಾಚ್ ಸ್ಟಾರ್ಟ್ ಆಗುತ್ತೆ. ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. ಸೊ 3 ಬ್ರಾಂಚಸ್ ಇರುತ್ತೆ, ರಾಜಾಜಿನಗರ, ಯಲಹಂಕ ಮತ್ತು JP ನಗರ. ನಿಮ್ಗೆ ಯಾವ ಬ್ರಾಂಚ್ ಹತ್ರ ಆಗಿರುತ್ತೋ ನೀವು ಅಲ್ಲಿ ಹೋಗಿ ಕೋರ್ಸಸ್ ಜಾಯ್ನ್ ಆಗ್ಬೋದು. ಸೊ ನೀವು ನಮ್ಮ ನಂಬರ್ಗೆ ಕಾಲ್ ಮಾಡಿ, ಸೊ ಅವರು ನಿಮಗೆ 500 rupees ಅಡ್ವಾನ್ಸ್ ಬುಕ್ಕಿಂಗ್ ಅಂತ ಮಾಡಿಸ್ಕೋತಾರೆ. ಸೊ ದಟ್ ನಿಮ್ಮ ಸೀಟ್ಸ್ ಬುಕ್ ಆಗಿರುತ್ತೆ. ಸೊ ಮೋಸ್ಟ್ ಆಫ್ ದ ಟೈಮ್ ಸೀಟ್ಸ್ ಹೌಸ್ಫುಲ್ ಆಗಿರೋದ್ರಿಂದ ಫಸ್ಟೇ ನೀವು ಸೀಟ್ ಬುಕ್ ಮಾಡ್ಕೊಂಡು ಬರೋದು ತುಂಬ ಒಳ್ಳೆಯದು. ಸೊ ಥ್ಯಾಂಕ್ ಯು. ಸಿಗೋಣ ಇದೇ ಶುಕ್ರವಾರ.